ಸಮಸ್ಯೆ ಅದು ಹೇಳ್ಕೋಬಾರ್ದು. ಮನೆ ಇದ್ರು ಅವರು ಒಂದು ಲೋನ್ ತೊಗೊಳಕ್ ಆಗ್ತಿಲ್ಲ, ಪ್ರಾಪರ್ಟಿಗಳೇನೇ ಇದ್ರು ಲೋನ್ಗಳ ವ್ಯವಸ್ಥೆ ಇಲ್ಲ ಅಂದ್ರೆ ಇದ್ದು ವೇಸ್ಟ್ ಆದಂಗಿತ್ತು. ಈಗೆಲ್ಲ ಅನುಕೂಲ ಮಾಡಿದ್ದಾರೆ. ನಮ್ಮ ಇಮ್ರಾನ್ ಅವರು ಹೇಳಿದಕ್ಕೆ ಶಾಂತಿನಗರದ ವಾಸಿಗಳದ್ದು ಅದು ರೊಕ್ಕದ ಪಂಚಾಯಿತಿಯಲ್ಲಿ ಖಾತೆಗಳಾಗಿರ್ಬೇಕು. ಅದು ನನ್ನ ಗಮನಕ್ಕೂ ಅಧ್ಯಕ್ಷರು ರಾಜೇಶ್ ಅವರು ತಂದಿದ್ದಾರೆ, ಬಾಬಣ್ಣವರು ಹೇಳಿದ್ದಾರೆ. ನಾನು ಕೂಡಲೇ ಇವತ್ತಾಗಿಲ್ಲ ಅಂದ್ರೆ ಸೋಮವಾರ ಮಂಗಳವಾರ ಸೆಷನ್ ಇರ್ತಾಗಲ್ಲ, ಮುಂದಿನ ವಾರದಲ್ಲಿ ಯಾವಾಗಾದ್ರೂ ಕರೆಸಿ PDO ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ DC ಅವ್ರಿಗೆ ಹೇಳಿ ಇಮ್ಮಿಡಿಯೇಟ್ ಆಗಿ ಅದನ್ನ ನಮ್ಮ ಪುರಸಭೆ ವ್ಯಾಪ್ತಿಗೆ ಎಲ್ಲ ಸೇರಿಸುತ್ತಾರೆ, ಹ್ಯಾಂಡ್ ಓವರ್ ಮಾಡೋ ಖಾತೆಗಳಿಗೆ ಅವಕಾಶ ಮಾಡಿಕೊಡ್ತೀವಿ. ಯಾವುದೇ ಥರ ನೀವು ಆತಂಕ ಪಡಬೇಕಾಗಿಲ್ಲ. ಯಾಕಂದರೆ ನಮ್ಮ ಟೌನಲ್ಲಿ ಎಲ್ಲ ಬುದ್ಧಿವಂತರ ಇದ್ದೀರ ಕೌನ್ಸಿಲರ್ಗಳು. ನೀವು ನಿಮ್ಮ ವಾರ್ಡ್ಗಳಲ್ಲಿರೋ ಸದಸ್ಯರಿಗೆಲ್ಲ ತಿಳಿಸಿ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳೋಕೆ ಹೇಳಿ ನಾನು ನಿಮ್ಮ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಮುಂದಕ್ಕೆ ಆಗಬಾರ್ದು ಅಂತೇಳಿ ನಾವು ಅರ್ಬನ್ ವಾಟರ್ ಸಪ್ಲೈವನ್ನು ಕರೆಸಿದ್ದೀನಿ. ತುಂಗಭದ್ರಾ ಕುಡಿಯುವ ನೀರು ಅಧಿಕಾರಿಗಳನ್ನು ಕರೆಸಿದ್ದೀನಿ. ಈಗ ಪಕ್ಕದಲ್ಲೇ ಇದ್ದಾರೆ, ಮೀಟಿಂಗ್ ಮಾಡಿ ಯಾವುದೇ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ತಾವೆಲ್ಲರೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೀನಿ. ಯಾಕಂದರೆ ಸಮ್ಮರ್ ನೋಡಿ ಆಗಲೇ ಫೆಬ್ರವರಿ ಎಂಡಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಭಯಂಕರ ಬಿಸಿಲು ಸ್ಟಾರ್ಟ್ ಆಗಿದೆ. ನೀರಿನ ಸಮಸ್ಯೆ ಆಗುತ್ತೆ. ಸಮಸ್ಯೆ ಯಾವುದೇ ಕಾರಣಕ್ಕೂ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದಂತ ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡಿಕೊಂಡು ಈ ಒಂದು ಅವಕಾಶ ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿಸಿಕೊಂಡು ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದ್ಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಪುರಸಭೆ ಇರಬೇಕಂದ್ರೆ ತಂದೆ ಕಟ್ಟಬೇಕಾಗಲ್ಲ. ಅದರಲ್ಲಿ ನಾಮಿನಲ್ ಸರ್ಕಾರದ ಆದೇಶಗಳು ಪಾಲಿಸಬೇಕಾಗುತ್ತೆ. ಈಗ ಇವ್ರಿಗೆಲ್ಲ ಸಂಬಳ ಏನು ಕೊಡ್ತೀರ ಅಲ್ವಾ? ಅಲ್ಲಲ್ಲ, ಅದು ನಾನೇ